ಶಿವಕುಮಾರ್ ಹಾಗೆಯೇ KN ರಾಜಣ್ಣ ಇವರಿಬ್ಬರು ಕಾಂಗ್ರೆಸ್ನ ನಾಯಕರೇ. ಆದ್ರೆ ಇವರಿಬ್ಬರ ನಡುವೆ ನಡೆದಂತಹ ಯುದ್ಧ ಎಂಥದ್ದು ಅನ್ನೋದು ಎಲ್ರಿಗೂ ಗೊತ್ತಿದೆ. ಇವರಿಬ್ರು ಹಿರಿಯ ನಾಯಕರ ಆದ್ರೂ ಕೂಡ ಇವರಿಬ್ಬರ ನಡುವೆ ವೈರತ್ವ ಇದೆ. ಆದ್ರೆ ರಾಜಕೀಯದಲ್ಲಿ ಶಾಶ್ವತವಾಗಿ ಯಾವ ಮಿತ್ರತ್ವವೂ ಇರೋದಿಲ್ಲ, ಯಾವ ಶತ್ರುತ್ವವೂ ಇರೋದಿಲ್ಲ ಅನ್ನೋದಕ್ಕೆ DK ಶಿವಕುಮಾರ್ ಹಾಗೆಯೇ KN ರಾಜಣ್ಣ ಅವರ ಈ ಭೇಟಿಯೇ ಸಾಕ್ಷಿಯಾಗಿದೆ. ಹಾಗಾದ್ರೆ ಇವರಿಬ್ರು ಭೇಟಿಯಾಗಿದ್ ಯಾಕೆ? ಈ ಭೇಟಿಯ ಸಂದರ್ಭದಲ್ಲಿ ಮಾತಾಡಿದ್ದೇನು? KN ರಾಜಣ್ಣ ನಂತರ ಹೇಳಿದ್ದೇನು? DK ಶಿವಕುಮಾರ್ ಅವರ ಮಾತಿನ ವರಸೆ ಹೇಗಿತ್ತು? ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಹೌದು, ರಾಜಣ್ಣ ನಮ್ಮ ಶಾಸಕರು, ನಮ್ಮ ಜೊತೆ ಮಂತ್ರಿ ಆಗಿದ್ದವರು. ಭೇಟಿ ಮಾಡ್ತೇವೆ, ಸೌಹಾರ್ದತೆ ಭೇಟಿ ಮಾಡ್ತೇವೆ, ಇವತ್ತು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೀನಿ. ನಮಗೂ ಯಾರಿಗೇನು, ನನಗೆ ಯಾರ ಬಗ್ಗೆನೂ ಏನು ಭಿನ್ನಾಭಿಪ್ರಾಯ ಇಲ್ಲ. ನೀವು ಮಾಧ್ಯಮದವರು ಸೃಷ್ಟಿ ಕೆಲವು ಸಂದರ್ಭದಲ್ಲಿ ಕೆಲವು ಹೇಳಿಕೆಗಳು ಕೊಟ್ಟಿರ್ತಾರೆ, ಅದಕ್ಕೆಲ್ಲ ನಾವು ಬೇಜಾರು ಮಾಡ್ಕೋಕ್ಕಾಗ್ತದ? ಅಣ್ಣ ತಮ್ಮದಿರೇ ಜಗಳ ಆಡ್ತಾರಂತೆ, ನಮ್ದು ಯಾವ ಜಗಳ? ನಾನಂತೂ ಯಾರ ಮೇಲೂ ಜಗಳ ಆಡಕ್ಕೂ ಹೋಗಿಲ್ಲ. ಯಾವ ವಿಚಾರಕ್ಕೂ ನಾನು ಇವತ್ತವರೆಗೂ ಒಬ್ಬರ ಮೇಲೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದೆ. ಪಕ್ಷ ಸಂಘಟನೆ ಮಾಡಬೇಕು ಅದಂತ ಬಗ್ಗೆ ಹೇಳಿದ್ರು, ಆಯ್ತಪ್ಪ ಮಾಡೋಣ ಅಂತ ಹೇಳಿದ್ರು. ಇಲ್ಲ ಯಾವತ್ತು ಹೆಂಗಿದ್ದು ಅದೇ ಸ್ಟ್ಯಾಂಡೇ, ದೇರ್ ಇಸ್ ನೋ ಚೇಂಜ್ ಇನ್ ದ ಸ್ಟ್ಯಾಂಡ್. ನಾನು ಇವಾಗಲೂ ಸಿದ್ದರಾಮಯ್ಯನವ್ರ ಪರಾನೆ. ಏನೇ ಈ ಪ್ರಯತ್ನ ಮಾಡಿ ನಾನು ಹೇಳಿದ್ದೀನಲ್ಲ, ಏನೆಲ್ಲ ಹಿಂದೆ ಹೇಳಿದ್ದೀನಿ ಅದೆಲ್ಲ ಸ್ಟೇಟ್ಮೆಂಟ್ಗೂ ಈವನ್ ಟುಡೇ ಐ ಸ್ಟ್ಯಾಂಡ್ ಬೈ ದಟ್. ದರ್ ಇಸ್ ನೋ ಚೇಂಜ್. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಕುರ್ಚಿ ಕದನ ಜೋರಾಗಿ ನಡೀತಾಗಿದೆ. ಯಾರು ಹೇಳಿದ್ರು, ವಾರ್ನಿಂಗ್ ಮಾಡಿದ್ರು, DK ಮತ್ತು ಸಿದ್ದು ಬಣಗಳು ಕುರ್ಚಿ ಕದನವನ್ನ ನಿಲ್ಲಿಸ್ತಾನೇ ಇಲ್ಲ. ನೀವ ನೋಡೇ ಬಿಡೋಣ ಅನ್ನೋ ರೀತಿ ಅಖಾಡಕ್ಕೆ ಇಳಿದಿದ್ದಾರೆ. ಡಿನ್ನರ್, ಬ್ರೇಕ್ಫಾಸ್ಟ್ ಅಂತ ಸಭೆಗಳ ಮೇಲೆ ಸಭೆಗಳನ್ನ ಮಾಡ್ತಾಗಿದ್ದಾರೆ. ಅವರ ಡಿನ್ನರ್ಗೆ ಅವರು ಬರ್ತಾಗಿಲ್ಲ. ಆದ್ರೆ ಈ ಬೆಳವಣಿಗೆಗಳ ನಡುವೆ DKಶಿ ಎಲ್ಲರೂ ಆಶ್ಚರ್ಯ ಪಡುವಂತಹ ಕೆಲಸವನ್ನ ಮಾಡ್ತಾಗಿದ್ದಾರೆ. ಸಿದ್ದು ಬಣದಲ್ದಿರೋ ತಮ್ಮ ವಿರೋಧಿಗಳನ್ನ ಮೀಟ್ ಮಾಡಿ ಶಾಕ್ ಕೊಡ್ತಾಗಿದ್ದಾರೆ. ಮೊನ್ನೆ ಸತೀಶ್, ಈಗ ರಾಜಣ್ಣ. ಸಿದ್ದು ಬೆಂಬಲಿಗರ ಹಿಂದೆ ಬಿದ್ದ DK. ಸೌಹಾರ್ದಯುತ ಭೇಟಿನ, ಕುರ್ಚಿಯ ಬಗ್ಗೆ ಚರ್ಚೆನ. ಎಂದೆಂದಿಗೂ ಸಿದ್ದರಾಮಯ್ಯ ಪರ ಬದಲಾಗಲ್ಲ ಎಂದಿದ್ದೇಕೆ ರಾಜಣ್ಣ? ಕೆಲವೇ ದಿನಗಳ ಹಿಂದೆ DK ಶಿವಕುಮಾರ್ ಹೆಸರು ಹೇಳಿದ್ರೆ ಸಾಕು, ರಾಜಣ್ಣ ಕೊತ ಅಂತ ಕುದಿಯೋರು. DK ಶಿವಕುಮಾರ್ ಅವರನ್ನ ಉದ್ದೇಶಿಸಿಯೇ ಕ್ರಾಂತಿ ಆಗತ್ತೆ, ದೊಡ್ಡ ಬೆಳವಣಿಗೆ ಆಗತ್ತೆ ಅಂತ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾಗಿದ್ರು. ಅತ್ತ DK ಬ್ರದರ್ಸ್ ಸಹ ತಾವು ಯಾರಿಗೂ ಕಮ್ಮಿ ಇಲ್ಲ ಎನ್ನುವಂತೆ ರಾಜಣ್ಣ ಅವರ ಕಡೆಗೆ ಮಾತಿನ ಬಾಣಗಳನ್ನ ಬಿಡ್ತಾಗಿದ್ರು. ಕೊನೆಗೆ ಮಾತಿಗೆ ಮಾತು ಬೆಳೆದು DK ಹೈಕಮಾಂಡ್ಗೆ ದೂರು ಕೊಟ್ಟು ರಾಜಣ್ಣನಿಗೆ ಸಚಿವ ಸ್ಥಾನವನ್ನ ಗೆಲ್ಲದಂತೆ ಮಾಡಿದ್ರು. ಈಗ ರಾಜಣ್ಣ ಸಹ DKಗೆ CM ಸ್ಥಾನ ಸಿಗದಂತೆ ಮಾಡಲು ಎಲ್ಲ ಪ್ರಯತ್ನ ಮಾಡ್ತಾಗಿದ್ದಾರೆ. ಆದ್ರೆ ಇಂಥ ಹೊತ್ತಲ್ಲದೆ ಇಬ್ಬರು ಭೇಟಿಯಾಗಿ ಮಾತುಕತೆ ನಡೆಸಿರೋದು ಭಾರೀ ಕುತೂಹಲ ಕೆರಳಿಸಿದೆ. ಎಸ್, ಇದೊಂದು ಅಚ್ಚರಿಯ ಬೆಳವಣಿಗೆ. ಯಾರೂ ಸಹ ಇದನ್ನ ಊಹಿಸಿರಲಿಲ್ಲ. ಇದ್ದಕ್ಕಿದ್ದಂತೆ DK ಶಿವಕುಮಾರ್ ಅವರು ತಮ್ಮ ವಿರೋಧಿ ಗುಂಪಿನಲ್ಲಿ ಮುಂಚೂಣಿಯಲ್ದಿರೋ ರಾಜಣ್ಣ ಅವರನ್ನ ಭೇಟಿಯಾಗಿದ್ದಾರೆ. ನಮ್ಮ ಮನೆ ಬೇಡ, ನಿಮ್ಮ ಮನೆಯೂ ಬೇಡ ಅಂತ ಬೆಂಗಳೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಕುರ್ಚಿ ಗೊಂದಲಗಳ ನಡುವೆಯೇ ಈ ಇಬ್ಬರು ನಾಯಕರು ಭೇಟಿಯಾಗಿರೋದು ಭಾರೀ ಕುತೂಹಲ ಕೆರಳಿಸಿದೆ. ಹಾವು ಮುಂಗಸಿಯ ರೀತಿ ಇದ್ದವರು ಭೇಟಿಯಾಗಿದ್ದೇಕೆ, ಅವರು ಏನ್ ಮಾತಾಡಿರಬಹುದು ಅನ್ನೋ ಚರ್ಚೆಗಳು ನಡೀತಿವೆ. KN ರಾಜಣ್ಣ ಸಚಿವ ಸ್ಥಾನ ಕಳೆದುಕೊಂಡು ಮಾಜಿ ಸಚಿವರಾಗಿದ್ದಾರೆ. ಅವರು ಸಚಿವ ಸ್ಥಾನ ಕಳೆದುಕೊಳ್ಳೋದಕ್ಕೆ ಕಾರಣ ಯಾರು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ತನ್ನ ಸಚಿವ ಸ್ಥಾನ ಹೋಗಲು ಕಾರಣರಾದವರನ್ನ ಮಟ್ಟ ಹಾಕಬೇಕು, ಮತ್ತೆ ಸಚಿವ ಸ್ಥಾನ ಪಡೆದುಕೊಳ್ಳಬೇಕು ಅಂತ ರಾಜಣ್ಣ ರಣತಂತ್ರಗಳನ್ನು ಮಾಡ್ತಾಗಿರೋವಾಗ್ಲೇ DKಶಿ ಅವರನ್ನ ಭೇಟಿಯಾಗಿದ್ದಾರೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಅವರೊಂದಿಗೆ ಮಾತುಕತೆ ನಡೆಸಿದ್ದಾರೆ. ರಾಜಣ್ಣ ಸಾಮಾನ್ಯವಾಗಿ DK ಶಿವಕುಮಾರ್ ಇರೋ ಕಡೆಗೆ ಹೋಗೋದಿಲ್ಲ. ಅಂಥದ್ರಲ್ಲಿ ಈಗ DKಗೆ ತಮ್ಮನ್ನ ಭೇಟಿ ಮಾಡಲು ಅವಕಾಶ ಕೊಟ್ಟಿದ್ದು ಹೇಗೆ ಅನ್ನೋದು ಸಹ ಚರ್ಚೆಯಾಗ್ತಾಗಿದೆ.
ಇನ್ನು ರಾಜಣ್ಣ ಡಿಕೆಶಿಯನ್ನ ಭೇಟಿ ಮಾಡಿದ್ರೆ ಆಶ್ಚರ್ಯ ಪಡಬೇಕಾಗತ್ತೆ. ಆದ್ರೆ ಡಿಕೆಶಿ ರಾಜಣ್ಣ ಅವರನ್ನ ಭೇಟಿಯಾದ್ರೆ ಅದರಲ್ಲಿ ಆಶ್ಚರ್ಯವೇನೂ ಇಲ್ಲ ಅಂತ ಕೆಲವರು ಹೇಳ್ತಾಗಿದ್ದಾರೆ. ಡಿಕೆಶಿ ಯಾರನ್ನೂ ಸಹ ತಮ್ಮ ಶತ್ರುಗಳು, ಬೇರೆ ಬಣ ಅಂತ ಹೇಳಿಕೊಳ್ಳೋದಿಲ್ಲ. ಅಲ್ಲದೆ ಅವರು ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷರು. ಎಲ್ಲ ಕಾಂಗ್ರೆಸ್ ನಾಯಕರನ್ನು ಅವರು ಮಾತನಾಡಿಸಬೇಕಾಗತ್ತೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಅವರು ಸತೀಶ್ ಜಾರಕಿಹೊಳಿಯನ್ನ ಸಹ ಭೇಟಿಯಾಗಿ ಚರ್ಚೆ ಮಾಡಿದ್ರು. ಹಾಗಾಗಿ ರಾಜಣ್ಣ ಅವರನ್ನು ಭೇಟಿ ಮಾಡಿರೋದ್ರಲ್ಲಿ ವಿಶೇಷವೇನೂ ಇಲ್ಲ ಅಂತ ಹೇಳಲಾಗ್ತಾಗಿದೆ. ಹೌದು, ರಾಜಣ್ಣ ನಮ್ಮ ಶಾಸಕರು, ನಮ್ಮ ಜೊತೆ ಮಂತ್ರಿ ಆಗಿದ್ದವರು. ಭೇಟಿ ಮಾಡ್ತೇವೆ, ಸೌಹಾರ್ದತೆ ಭೇಟಿ ಮಾಡ್ತೇವೆ. ಇವತ್ತು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೀನಿ. ನಿನ್ನೆ ಫುಲ್ ಲೋಡು ನಾನು ಮಾತಾಡೋಕ್ಕಾಗಲಿಲ್ಲ. ಇವತ್ತು ಮಧ್ಯಾಹ್ನ ನನಗೆ ಗವರ್ನರ್ ಮನೆ ಕಾರ್ಯಕ್ರಮ ಆದ್ಮೇಲೆ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೇನೆ. ಒಳ್ಳೆ ಕತೆ ರೀ. ಎಲ್ಲರೂ ಕೊಲೀಗ್ಸ್, ಒಂದು ಪಾರ್ಟಿ ಅವರು, ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡಿರೋರು, ಪಾರ್ಟಿಲಿ ಕೆಲಸ ಮಾಡಿರೋರು. ನಮಗೂ ಯಾರಿಗೇನು, ನನಗೆ ಯಾರ ಬಗ್ಗೆನೂ ಏನು ಭಿನ್ನಾಭಿಪ್ರಾಯ ಇಲ್ಲ. ನೀವು ಮಾಧ್ಯಮದವರು ಸೃಷ್ಟಿ, ಕೆಲವು ಸಂದರ್ಭದಲ್ಲಿ ಕೆಲವು ಹೇಳಿಕೆಗಳು ಕೊಟ್ಟಿರ್ತಾರೆ, ಅದಕ್ಕೆಲ್ಲ ನಾವು ಬೇಜಾರು ಮಾಡ್ಕೋಕಾಗ್ತದ? ಅಣ್ಣ ತಮ್ಮದಿರೇ ಜಗಳ ಆಡ್ತಾರಂತೆ, ನಮ್ದು ಯಾವ ಜಗಳ? ನಾನಂತೂ ಯಾರ ಮೇಲೂ ಜಗಳ ಆಡಕ್ಕೂ ಹೋಗಿಲ್ಲ. ಯಾವ ವಿಚಾರಕ್ಕೂ ನಾನು ಇವತ್ತವರೆಗೂ ಒಬ್ಬರ ಮೇಲೆ ಒಂದು ಸ್ಟೇಟ್ಮೆಂಟ್ ಮಾಡಿಲ್ಲ. ಎಸ್, ಡಿಕೆ ಶಿವಕುಮಾರ್ ನನ್ನ ಮತ್ತು ರಾಜಣ್ಣ ಮಧ್ಯೆ ಏನೂ ಇಲ್ಲವೇ ಇಲ್ಲ ಅನ್ನೋ ರೀತಿ ಮಾತಾಡಿದ್ದಾರೆ. ನಾವು ಒಂದೇ ಪಕ್ಷದಲ್ಲಿ ಇರೋರು, ನಮ್ಮ ನಡುವೆ ಭಿನ್ನಾಭಿಪ್ರಾಯ ಇಲ್ಲ, ಸಣ್ಣ ಪುಟ್ಟ ಜಗಳ ಎಲ್ಲಾ ಕಡೆ ಗಿದ್ದೇ ಇರುತ್ತೆ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ. ಡಿಕೆಶಿ ಇತ್ತೀಚೆಗೆ ವಿರೋಧ ಬಣವನ್ನ ಭೇಟಿಯಾಗಿ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗೋ ಕೆಲಸ ಮಾಡ್ತಾಗಿದ್ದಾರೆ. ಅವರು ಹೈಕಮಾಂಡ್ಗೆ ಸಂದೇಶ ಕೊಡೋದಕ್ಕೆ ಆ ರೀತಿ ಮಾಡ್ತಾಗಿರಬಹುದು ಅಂತಲೂ ಹೇಳಲಾಗ್ತಾಗಿದೆ. ಸದ್ಯ ಡಿಕೆ ಶಿವಕುಮಾರ್ ಸಿಎಂ ಆಗುವ ವಿಚಾರದಲ್ಲಿ ಸೀರಿಯಸ್ ಆಗಿದ್ದಾರೆ. ಸಿಎಂ ಆಪ್ತರ ವಿಶ್ವಾಸ ಗಳಿಸಲು ಮುಂದಾಗಿದ್ದಾರೆ. ಸಿಎಂ ಆಗುವ ಅವಕಾಶ ಬಂದಾಗ ಸಹಕರಿಸಲು ಮನವಿ ಮಾಡಿದ್ದಾರಂತೆ. ನಿಮ್ಮ ಮಗನ ರಾಜಕೀಯ ಭವಿಷ್ಯದ ಜವಾಬ್ದಾರಿ ನನ್ನದು. ಸಾಧ್ಯವಾದಲ್ಲಿ ರಾಜೇಂದ್ರ ಅವರನ್ನ ಮಂತ್ರಿ ಮಾಡ್ತೇವೆ. ಹಿಂದೆ ಆಗಿದ್ದನ್ನೆಲ್ಲ ಮರೆತು ಬಿಡಿ ಅಂತ ಡಿಕೆಶಿ ಮನವಿ ಮಾಡಿದ್ದಾರಂತೆ. ಈಗ ಡಿಕೆಶಿಗೆ ಸಿಎಂ ಆಗುವ ಒಂದು ಅವಕಾಶ ಒದಗಿ ಬಂದಿದೆ. ಇಂಥ ಟೈಮಲ್ಲಿ ಯಾರ ಶತ್ರುತ್ವವನ್ನು ಕಟ್ಟಿಕೊಳ್ಳಬಾರದು ಅಂತ ತೀರ್ಮಾನಿಸಿರೋ ಡಿಕೆಶಿ ಸಿದ್ದು ಬಣದ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸ ಮಾಡ್ತಾಗಿದ್ದಾರೆ. ಮೊನ್ನೆಯಷ್ಟೇ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ರು. ಅವರ ಜೊತೆಯೂ ತಮಗೆ ಬೆಂಬಲ ಕೊಡುವಂತೆ ಮಾತಾಡಿದ್ರಂತೆ. ಮುಂದೆ ನಿಮಗೆ ನೆರವಾಗ್ತೇವೆ ಅಂತ ಹೇಳಿದ್ರಂತೆ. ಅಷ್ಟೇ ಅಲ್ಲದೆ ಅವರ ಭವಿಷ್ಯ, ಅವರ ಮಕ್ಕಳ ಭವಿಷ್ಯದ ಬಗ್ಗೆಯೂ ಆಫರ್ಗಳನ್ನ ಕೊಡ್ತಾಗಿದ್ದಾರಂತೆ. ಆದರೆ ಸಿದ್ದು ಬೆಂಬಲಿಗರು ಇದಕ್ಕೆಲ್ಲ ಒಪ್ಪಿಕೊಳ್ಳೋದು ಅನುಮಾನ ಅಂತಲೇ ಹೇಳಲಾಗ್ತಾಗಿದೆ. ಡಿಕೆಶಿ ಭೇಟಿಯ ನಂತರವೂ ರಾಜಣ್ಣ ಖಡಕ್ ಮಾತು. ಎಂದೆಂದಿಗೂ ಸಿದ್ದು ಪರ, ಡಿಕೆಗೆ ಟಕ್ಕರ್ ಕೊಟ್ರ ರಾಜಣ್ಣ. ಡಿಕೆ ಶಿವಕುಮಾರ್ ಏನೋ ನಮ್ಮ ಪಕ್ಷದ ನಾಯಕರನ್ನ ಭೇಟಿಯಾಗೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳ್ತಾಗಿದ್ದಾರೆ. ನಮ್ಮದು ಸೌಹಾರ್ದಯುತ ಭೇಟಿ. ನಾನು ಯಾರನ್ನೂ ದ್ವೇಷ ಮಾಡೋದಿಲ್ಲ. ನನಗೆ ಯಾರೂ ಶತ್ರುಗಳಿಲ್ಲ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ. ಪಕ್ಷದ ಅಧ್ಯಕ್ಷನಾಗಿ ಎಲ್ಲರನ್ನೂ ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಅನ್ನೋ ರೀತಿ ಮಾತಾಡಿದ್ದಾರೆ. ಆದರೆ ಇದನ್ನೆಲ್ಲ ಸಿದ್ದು ಬಣದ ರಾಜಣ್ಣ ಒಪ್ಪಿಕೊಳ್ತಾರ? ಖಂಡಿತ ಒಪ್ಪೋದಿಲ್ಲ. ಅದಕ್ಕೆ ಅವರು ಡಿಕೆ ಭೇಟಿಯ ನಂತರವೇ ಅವರಿಗೆ ಟಕ್ಕರ್ ಕೊಡೋ ರೀತಿ ಮಾತಾಡಿದ್ದಾರೆ. ಅವರು ಬಂದಿದ್ರು, ಪಕ್ಷ ಸಂಘಟನೆ ಬಗ್ಗೆ ಮಾತಾಡಿದ್ದಾರೆ. ಆದರೆ ಅವರು ಏನೇ ಪ್ರಯತ್ನ ಪಟ್ರು ನಾನು ಎಂದೆಂದಿಗೂ ಸಿದ್ದು ಬಣ ಅಂತ ಹೇಳಿದ್ದಾರೆ. ಪಕ್ಷ ಸಂಘಟನೆ ಮಾಡಬೇಕು ಅದಂತ ಬಗ್ಗೆ ಹೇಳಿದ್ರು. ಆಯ್ತಪ್ಪ ಮಾಡೋಣ ಅಂತ ಹೇಳಿದೆ ಅಷ್ಟೇ. ಇಲ್ಲ, ಅವತ್ತು ಹೆಂಗಿದ್ದು ಅದೇ ಸ್ಟ್ಯಾಂಡೇ. ದೇರ್ ಇಸ್ ನೋ ಚೇಂಜ್ ಇನ್ ದ ಸ್ಟ್ಯಾಂಡ್. ನಾನು ಇವಾಗಲೂ ಸಿದ್ದರಾಮಯ್ಯನವ್ರ ಪರಾನೆ. ಅವ್ರು ಏನೇ ಪ್ರಯತ್ನ ಮಾಡಿ, ನಾನು ಹೇಳಿದ್ದೀನಲ್ಲ ಏನೆಲ್ಲ ಹಿಂದೆ ಹೇಳಿದ್ದೀನಿ, ಅದೆಲ್ಲ ಸ್ಟೇಟ್ಮೆಂಟ್ಗೂ ಈವನ್ ಟುಡೇ ಐ ಸ್ಟ್ಯಾಂಡ್ ಬೈ ದಟ್. ದರ್ ಇಸ್ ನೋ ಚೇಂಜ್. ನಾನೇನೇನು ಹೇಳಿದ್ದೀನಿ ಅದೆಲ್ಲದಕ್ಕೂ ಬದ್ಧ. ಕೆಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್ ಇವರೆಲ್ಲ ಸಿದ್ದು ಪರ ಗಟ್ಟಿಯಾಗಿ ನಿಂತುಕೊಂಡು ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗೆ ಇಳಿಸಲೇಬಾರದು ಅಂತ ತಾವೇ ಸಭೆಗಳನ್ನ ಮಾಡಿ ರಣತಂತ್ರಗಳನ್ನ ಹೆಣೀತಾಗಿದ್ದಾರೆ. ಇದೆಲ್ಲ ಗೊತ್ತಿದ್ದು ಡಿಕೆಶಿ ಪ್ರಯತ್ನಗಳನ್ನ ಮಾಡ್ತಾಗಿದ್ದು ಒಂದು ಚಾನ್ಸ್ ಸಿಗಬಹುದು ಅಂತ ಎದುರು ನೋಡ್ತಾಗಿದ್ದಾರೆ. ಆದರೆ ರಾಜಣ್ಣರೇ ಆಗ್ಲಿ, ಪರಮೇಶ್ವರ್ ಆಗ್ಲಿ
ಸತೀಶ್ ಆಗ್ಲಿ ಯಾರೂ ಸಹ ಡಿಕೆಯನ್ನ ಬೆಂಬಲಿಸೋ ಸಾಧ್ಯತೆಗಳು ಇಲ್ಲ. ಡಿಕೆಶಿ ವಿರುದ್ಧ ರಾಜಣ್ಣ ಮತ್ತು ಸತೀಶ್ಗೆ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಇವೆ. ಇನ್ನು ಡಿಕೆಶಿ ಸಿಎಂ ಆದ್ರೆ ಪರಮೇಶ್ವರ್ ಸಿಎಂ ಆಗೋ ಕನಸು ಭಗ್ನವಾಗುತ್ತೆ. ಹಾಗಾಗಿ ಇವರು ಯಾರೂ ಸಹ ಡಿಕೆಯನ್ನ ಬೆಂಬಲಿಸಲ್ಲ. ಸಿದ್ದು ಪರ ನಿಲ್ಲೋದನ್ನ ನಿಲ್ಲಿಸೋದೂ ಇಲ್ಲ. ಅಲ್ಲ, ಅವರೇ ಹೇಳಿದಾರಲ್ಲ, ಪಾರ್ಟಿ ವಿಚಾರದಲ್ಲಿ ಚರ್ಚೆ ಮಾಡಿದ್ರು. ನಾನು ನನ್ನ ಹಿಂದಿನ ಎಲ್ಲ ಹೇಳಿಕೆಗಳಿಗೂ ಬದ್ಧನಾಗಿದ್ದೇನೆ ಅಂತ ರಾಜಣ್ಣ ಅವರು ಹೇಳಿದ್ದಾರೆ. ಮತ್ತೆ ಅದನ್ನ ಏನು ವಿಶೇಷತೆ ಏನು ಕಾಣಿಸ್ತಾ ಇಲ್ಲ ನನಗೆ. ಅವರೇ ಕ್ಲಾರಿಫೈ ಮಾಡಿದಾರಲ್ಲ, ಯಾಕೆ ಭೇಟಿ ಮಾಡಿದ್ದೆ ಅನ್ನೋದನ್ನ ಅವರೇ ಕ್ಲಾರಿಫೈ ಮಾಡಿದ್ದಾರೆ. ಮತ್ತು ಅವರ ಸ್ಟ್ಯಾಂಡಿಗೆ ನಾನು ಬದ್ಧವಾಗಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. ನಮ್ಮ ಡೆಪ್ಟಿ ಸಿಎಂ ಅವರು, ಪಕ್ಷದ ಅಧ್ಯಕ್ಷರು ಕೂಡ ಇದ್ದಾರೆ. ಪಕ್ಷ ಸಂಘಟನೆಗೆ ಎಲ್ಲರನ್ನು ಕರೆದು ಮಾತನಾಡ್ತಿದ್ದಾರೆ. ಅದು ಒಂದು ಒಳ್ಳೆಯ ಬೆಳವಣಿಗೆ. ಹಾಗಾಗಿ ರಾಜಣ್ಣ ಅವರ ಹತ್ರನೂ ಮಾತಾಡಿದ್ದಾರೆ. ಅವರೇ ಹೇಳಿದಾರಲ್ಲ. ರಾಜ್ಯದಲ್ಲಿ ಕುರ್ಚಿ ಗೊಂದಲ. ಎಐಸಿಸಿ ಅಧ್ಯಕ್ಷರಿಗೆ ಕೈ ನಾಯಕನ ಪತ್ರ. ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಖರ್ಗೆ ಗರಂ. ಹೈಕಮಾಂಡ್ ಸಮಸ್ಯೆ ಬಗೆಹರಿಸಲ್ವಾ? ರಾಜ್ಯದಲ್ಲಿ ಕಳೆದ 2-3 ತಿಂಗಳಿನಿಂದ ಕುರ್ಚಿ ಕದನ ನಡೀತಾನೇಗಿದೆ. ಜನರು ನಮಗೆ ಅಧಿಕಾರವನ್ನ ಕೊಟ್ಟಿದ್ದಾರೆ, ಅವರಿಗೆ ಉತ್ತಮ ಆಡಳಿತ ಕೊಡಬೇಕು ಅನ್ನೋದನ್ನು ಯೋಚನೆ ಮಾಡದೆ ಕಾಂಗ್ರೆಸ್ ನಾಯಕರು ಕಿತ್ತಾಡಿಕೊಳ್ತಾಗಿದ್ದಾರೆ. ಯಾರ್ಗೇನೇ ಹೇಳಿದ್ರು ಕೇಳ್ತಾಗಿಲ್ಲ. ಹೈಕಮಾಂಡ್ ಆಜ್ಞೆ ಮಾಡಿದ್ರು ಪಾಲಿಸ್ತಾಗಿಲ್ಲ. ಕುರ್ಚಿ ಕಿತ್ತುಕೊಳ್ಳೋದಕ್ಕೆ ಒಂದು ಬಣ, ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಮತ್ತೊಂದು ಬಣ ಹೋರಾಟ ಮಾಡ್ತಾಗಿದೆ. ಇದನ್ನೆಲ್ಲ ನೋಡಿ ಸ್ವತಃ ಕಾಂಗ್ರೆಸ್ ನಾಯಕರೇ ಬೇಸತ್ತಿದ್ದು. ಮಾಜಿ ಸಭಾಪತಿ ಕೆಪಿಸಿಸಿ ಉಪಾಧ್ಯಕ್ಷ ವಿಆರ್ ಸುದರ್ಶನ್ ದೆಹಲಿಗೆ ಪತ್ರ ಬರೆದಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಪತ್ರ ಬರೆದಿರೋ ಕೈ ನಾಯಕ ಮೊದಲು ಕರ್ನಾಟಕ ಕಾಂಗ್ರೆಸ್ ರಾಜಕೀಯ ಗೊಂದಲವನ್ನ ಸರಿಪಡಿಸಿ ಅಂತ ಕೇಳಿಕೊಂಡಿದ್ದಾರೆ. ಕೂಡಲೇ ಎಐಸಿಸಿ ನೇತೃತ್ವದಲ್ಲಿ ಸಭೆ ಮಾಡಿ ರಾಜಕೀಯ ಗೊಂದಲ ಬಗೆಹರಿಸಿ. ಗೊಂದಲ ಹೀಗೆ ಮುಂದುವರೆದಿದ್ದೇ ಆದ್ರೆ ರಾಜ್ಯದಲ್ಲಿ ಪಕ್ಷದ ಬೆಳವಣಿಗೆಗೆ ತೊಡಕು ಉಂಟಾಗುತ್ತೆ. ಈ ವಿಚಾರ ಬಿಜೆಪಿ ಜೆಡಿಎಸ್ಗೆ ರಾಜಕೀಯ ಲಾಭ ಮಾಡಿಕೊಡುತ್ತೆ. ಆದಷ್ಟು ಬೇಗ ಗೊಂದಲಕ್ಕೆ ತೆರೆ ಎಳೆಯುವಂತೆ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ವಿಆರ್ ಸುದರ್ಶನ್ ಮಾತ್ರ ಅಲ್ಲ, ಸಾಕಷ್ಟು ಹಿರಿಯ ನಾಯಕರ ಅಭಿಪ್ರಾಯವೂ ಇದೇ ಆಗಿದೆ. ಆದ್ರೆ ಯಾರು ಎಷ್ಟು ರೀತಿಯಲ್ಲಿ ಹೇಳಿದ್ರೂ ಹೈಕಮಾಂಡ್ ಅಖಾಡಕ್ಕೆ ಇಳಿತಾನೇ ಇಲ್ಲ. ಇನ್ನು ಇದೇ ವಿಚಾರವನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿ ಪ್ರಸ್ತಾಪ ಮಾಡಿದ್ರೆ ಅವರು ಗೊಂದಲ ಸೃಷ್ಟಿಸಿಕೊಂಡವರ ವಿರುದ್ಧವೇ ಗರಂ ಆಗಿದ್ದಾರೆ. ರಾಜ್ಯದಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಅಂದ್ರೆ ಅದೇನು ಹೈಕಮಾಂಡ್ ಸೃಷ್ಟಿ ಮಾಡಿದೆಯಾ ಅಂತ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಕುರ್ಚಿ ಕದನದ ವಿಚಾರವನ್ನ ಪ್ರಸ್ತಾಪಿಸಿದ್ರೆ ರಾಹುಲ್ ಗಾಂಧಿ ನೋಡಿಕೊಳ್ತಾರೆ ಅಂತ ಹೇಳ್ತಾಗಿದ್ದ ಖರ್ಗೆ ಇದೇ ಮೊದಲ ಬಾರಿಗೆ ಹೈಕಮಾಂಡ್ಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿ ಮಾತಾಡಿದ್ದಾರೆ. ಲೋಕಲ್ನಲ್ಲಿ ಗೊಂದಲ ಸೃಷ್ಟಿ ಮಾಡಿಕೊಳ್ಳುತ್ತಿದ್ದಾರೆ, ಅವರೇ ಬಗೆಹರಿಸಿಕೊಳ್ಳಬೇಕು. ಎಲ್ಲದಕ್ಕೂ ಬರೀ ಹೈಕಮಾಂಡ್ ಎಂದ್ರೆ ಹೇಗೆ ಅಂತ ಗೊಂದಲ ಸೃಷ್ಟಿಸಿದವರನ್ನ ತರಾಟೆಗೆ ತೆಗೆದುಕೊಂಡ್ರು. ಹೈಕಮಾಂಡ್ ಮಾಡಿದೇನ ಗೊಂದಲ ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಅವರೆಲ್ಲ ಮಾಡಬೇಕು. ಎಲ್ಲಕ್ಕ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ನೀವು ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕು. ಅದನ್ನ ಒಂದು. ಆಮೇಲೆ ಪಕ್ಷ ಎಲ್ಲರೂ ಕಟ್ಟಿದ್ದು, ಯಾರೋ ನಾನು ಕಟ್ಟಿನಿ ಅಂತಿಲ್ಲ. ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಕಟ್ಟರು. ಕಾಂಗ್ರೆಸ್ ಯಾವಾಗಲೂ ಕೂಡ ಯಾರೇ ಲೀಡರ್ ಬಂದ್ರೂ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಯಾರು ನನ್ನಿಂದಾಗಿದೆ ಅಂತ ಯಾರು ಹೇಳಬಾರ್ದು. ಇಷ್ಟು ದಿನ ಕಾಂಗ್ರೆಸ್ ಕುರ್ಚಿ ಕದನವನ್ನ ಹೈಕಮಾಂಡ್ ಸರಿ ಮಾಡುತ್ತೆ, ಡಿಸೆಂಬರ್ ಕೊನೆಯಲ್ಲಿ ಸರಿ ಮಾಡುತ್ತೆ, ಜನವರಿಯಲ್ಲಿ ಎಲ್ಲದಕ್ಕೂ ಫುಲ್ ಸ್ಟಾಪ್ ಬೀಳುತ್ತೆ ಅಂತ ಹೇಳ್ತಾಗಿದ್ರು. ಆದ್ರೆ ಈಗ ಹೈಕಮಾಂಡ್ಗೂ ಇದಕ್ಕೂ ಸಂಬಂಧ ಆಗಿಲ್ಲ. ಲೋಕಲ್ನಲ್ಲೇ ಎಲ್ಲವೂ ಸರಿಯಾಗಬೇಕು ಅಂತ ಖರ್ಗೆ ಅವರೇ ಹೇಳಿರೋದು ಕೈ ನಾಯಕರಲ್ಲಿ ಮತ್ತಷ್ಟು ಗೊಂದಲ ಸೃಷ್ಟಿಸಿದೆ.